ಓಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಗೌಡಪಾದಂ ಮಹಾಪ್ರಾಜ್ಞಂ ಶಂಕರಂ ಚ ಜಗದ್ಗುರುಂ ಸುರೇಶ್ವರಂ ಚ ತಚ್ಚಿಷ್ಯಂ ಸಚ್ಚಿದಾನಂದಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವದ್ಭಕ್ತರು, ಅಧ್ಯಾತ್ಮ ಸಾಧಕರು, ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ನವಮಿ ತಿಥಿ ಅವಿಧವಾ ನವಮಿ. ಇದನ್ನ ಐದಾನವಮಿ ಅಂತ ಹೇಳ್ತಾರೆ. ಯಾರು ಸುಮಂಗಲಿಯಾಗಿ ದೇಹತ್ಯಾಗವನ್ನ ಮಾಡಿದ್ದಾರೆಯೋ ಅಂಥ ಸ್ತ್ರೀಯರಿಗೆ, ತಾಯಂದರಿಗೆ ಮಕ್ಕಳು ಮಾಡಬೇಕಾಗಿರುವಂಥ ವಿಶೇಷವಾದ ಪಿತೃಪಕ್ಷದ ಶ್ರಾದ್ದ ಕರ್ಮ ಅವಿಧವಾ ನವಮಿ. ಅವಿಧವಾ ವಿಧವೆಯಾಗದೆ ಸುಮಂಗಲಿಯಾಗಿ ಗಂಡನ ಮುಂದೆ ಭಗವಂತನ ಪಾದವನ್ನ ಸೇರಿಕೊಂಡಿರುವಂತಹ ತಾಯಿಗೆ ಮಕ್ಕಳು ವಿಶೇಷವಾಗಿ ಮಾಡಲೇಬೇಕಾಗಿರುವಂತಹ ಒಂದು ಪಿತೃಪಕ್ಷ ಶ್ರಾದ್ದ ಅವಿಧವಾ ನವಮಿ. ಐದಾನವಮಿ ಅಂತ ಕರೀತಾರೆ ಇಲ್ಲಿ. ಇಂದು ಗುರುವಾರ 2024ನೇ ಇಸವಿ ಸೆಪ್ಟೆಂಬರ್ 26ನೇ ತಾರೀಖಿನ ಗುರುವಾರದ ಶುಭೋದಯವನ್ನು
ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ವೇದಾಂತ ಡಿಂಡಿಮ ಗ್ರಂಥದ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಉಪನ್ಯಾಸವನ್ನು ಪ್ರಾರಂಭ ಮಾಡೋಣ. ವೇದಾಂತ ಡಿಂಡಿಮಾಸ್ತತ್ವಂ ಏಕಮುದ್ಘೋಷಯಂತಿ ಯತ್ ಆಸ್ತಾಂ ಪುರಸ್ತಾತ್ ತತ್ತೇಜೋ ದಕ್ಷಿಣಾಮೂರ್ತಿ ಸಂಹಿತಂ. ಇಂದು ವೇದಾಂತ ಡಿಂಡಿಮ ವೇದಾಂತ ಪ್ರಕರಣ ಗ್ರಂಥದಲ್ಲಿ 79ನೇ ಶ್ಲೋಕ. ತುಂಬಾ ಜನ ಇದೆ. 79 ಅಂತ ಹೇಳುವುದಕ್ಕೆ ಸಂಸ್ಥಿತ ಭಾಷೆಯಲ್ಲಿ ಏಕೋನ ಅಶೀತಿ ತಮ ಶ್ಲೋಕ. ಏಕ ಒಂದು, ಊನ ಏಕೋನ ಕಮ್ಮಿ, ಅಶೀತಿ 80. ಶ್ರೀ ನೃಸಿಂಹ ಸರಸ್ವತಿ ತೀರ್ಥ ಉವಾಚ ಸುಪ್ತೇರುತ್ಥಾಯ ಸುಪ್ತ್ಯಂತಂ ಬ್ರಹ್ಮೈಕಂ ಪ್ರವಿಚಿಂತ್ಯತಾಂ ನಾತಿ ದೂರೇ ನೃಣಾಂ ಮೃತ್ಯುಃ ಇತಿ ವೇದಾಂತ ಡಿಂಡಿಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಬ್ರಹ್ಮಜ್ಞಾನಿ ಪುಂಗವರು, ಜೀವನ್ ಮುಕ್ತರು, ಶ್ರೋತ್ರಿಯರು, ಬ್ರಹ್ಮನಿಷ್ಠರು ಆಗಿರುವ ಎಲ್ಲ ವೇದಾಂತಾಚಾರ್ಯರುಗಳಿಂದ ಇದೊಂದು ತತ್ವ ಜಿಜ್ಞಾಸು ಸಾಧಕರಾದ ಮುಮುಕ್ಷುಗಳಾದ ಮಾನವರಿಗೆ ದಿವ್ಯ ಮಂಗಳ ಸಂದೇಶ ರತ್ನ. ಪದಚ್ಛೇದ ಮಾಡ್ತೇನೆ, ಶ್ಲೋಕಕ್ಕೆ ನೋಡ್ಕೊಳ್ಳಿ. ಪದ ವಿಭಾಗ ಸುಪ್ತೇಹೇ ಚೆನ್ನಾಗಿದೆ. ಇದು ಪಂಚಮಿ ಏಕವಚನ. ಸುಪ್ತೇಹೇ ಉತ್ಥಾಯ ಸುಪ್ತ್ಯಂತಂ ಬ್ರಹ್ಮ ಏಕಂ ಪ್ರವಿಚಿಂತ್ಯತಾಂ. 6 ಪದಗಳು. ನ ಅತಿದೂರೇ ನೃಣಾಂ ಮೃತ್ಯುಃ 10. ಇತಿ ವೇದಾಂತ ಡಿಂಡಿಮಃ +2. 12 ಪದಗಳಿಂದ ಗ್ರಥಿತವಾಗಿರುವ ಶ್ಲೋಕವಿದು. 12 ಪದಾತ್ಮಕ ಶ್ಲೋಕ. ಅನ್ವಯ ಹೇಳ್ತೇನೆ. ಸುಪ್ತೇಹೇ ಉತ್ಥಾಯ ಸುಪ್ತ್ಯಂತಂ ಬ್ರಹ್ಮೈವ ಏಕಂ ಪ್ರವಿಚಿಂತ್ಯತಾಂ. ಯಾಕೆ? ನೃಣಾಂ ಮೃತ್ಯುಃ ನ ಅತಿದೂರೇ ಇತಿ ವೇದಾಂತ ಡಿಂಡಿಮಃ. ಓಂ ಶಾಂತಿ ಶಾಂತಿ ಶಾಂತಿ. ಈ ಶ್ಲೋಕಕ್ಕೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸ್ವಾಮೀಜಿಯವರು ಒಂದು ಸಂಬಂಧ ಭಾಷ್ಯವನ್ನು ಬರೆದಿದ್ದಾರೆ. ಸಂಬಂಧ ವಾಕ್ಯ. ಯತ ಏವಂ ತಸ್ಮಾತ್ ಹಿತ್ವಾ ವಿಷಯ ಚಿಂತನಂ ಸುಪ್ತೇರುತ್ಥಾಯ ಸುಪ್ತ್ಯಂತಂ ಬ್ರಹ್ಮೈಕಂ ಪ್ರವಿಚಿಂತ್ಯತಾಂ ನಾತಿ ದೂರೇ ನೃಣಾಂ ಮೃತ್ಯುಃ ಇತಿ ವೇದಾಂತ ಡಿಂಡಿಮಃ. ಯತ ಏವಂ ತಸ್ಮಾತ್ ಹೀಗಿರುವುದರಿಂದ, ಹೇಗಿರುವುದರಿಂದ ಹಿಂದಕ್ಕೆ ಹೋಗೋಣ. 2 ಶ್ಲೋಕ. ಧನೈರ್ವಾ ಧನದೈ ಪುತ್ರೈ ದಾರಾಗಾರ ಸಹೋದರೈ ಧ್ರುವಂ ಪ್ರಾಣ ಹನೈರ್ ದುಃಖಂ ಇತಿ ವೇದಾಂತ ಡಿಂಡಿಮಃ. ಹೆಂಡತಿಯಿಂದಲಾಗಲಿ, ಗಂಡನಿಂದಲಾಗಲಿ, ಮಕ್ಕಳಿಂದಲಾಗಲಿ, ಅಥವಾ ಅಳಿಯಂದರಿಂದಲಾಗಲಿ, ಸೊಸೆಯರಿಂದಲಾಗಲಿ, ನೆಂಟರಿಷ್ಟರಿಂದಲಾಗಲಿ, ಯಾರಿಂದಲೂ ಕೂಡ ನನಗೆ ಸುಖವಿಲ್ಲ, ನನಗೆ ಆನಂದ ಸಿಕ್ಕುವುದು ನನ್ನಿಂದ, ನನ್ನಿಂದಲೇ ನನ್ನ ಆನಂದ,
ನನ್ನಿಂದಲೇ ನನ್ನ ಉದ್ಧಾರ. ಉದ್ಧರೇತೆ ಆತ್ಮಾನಂ ನೀನ್ ಹೇಳಿದ್ದಾರಲ್ವೇ. ಆದ್ದರಿಂದ ಇನ್ನೊಂದು ಶ್ಲೋಕ ಹಿಂದಕ್ಕೆ ಮಾಡಿ 77ನೇ ಶ್ಲೋಕದಲ್ಲಿ ಸುಖಮಲ್ಪಂ ಬಹುಕ್ಲೇಶಂ ವಿಷಯಗ್ರಾಹಿಣಾಂ ದೃಢಾಂ ಅನಂತಂ ಬ್ರಹ್ಮನಿಷ್ಠಾನಂ ಇತಿ ವೇದಾಂತಡಿಂಡಿಮಃ. ಈ ವಿಷಯವನ್ನ ಇಟ್ಟುಕೊಂಡು ಅನುಭವಿಸುತ್ತಿರುವಂತಹ ಮಾನವನಿಗೆ ಸುಖಂ ಅಲ್ಪಂ, ಕಮ್ಮಿ ಸುಖ, ತುಂಬಾ ಕಷ್ಟಪಟ್ಟು ಒದ್ದಾಡ್ಕೊಂಡು ಬೇಕಾದ ಸಂಪಾದನೆ ಮಾಡ್ದ. ಕಳ್ಳರು ಬಂದು ಹೊತ್ಕೊಂಡು ಹೋಗ್ಬಿಟ್ರು. ಬಹಳ ಕಷ್ಟಪಟ್ಟು ಹಣವನ್ನು ಖರ್ಚು ಮಾಡಿ ದೊಡ್ಡ ಅಧಿಕಾರಿ ಅಂತಾದ. ಕೊನೆಗೆ ತೊಂದರೆ ಆಯ್ತು. ಆದ್ರಿಂದ ಈ ಪ್ರಪಂಚದ ಎಲ್ಲ ಸುಖ ಭೋಗಗಳು ದುಃಖಮಯ. ದೇವೇಂದ್ರ ಪದವಿಯನ್ನೇ ಪಡೆದರು, ಅಲ್ಲಿ ಸುಖವಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ನಮಗೆ ಭ್ರಮೆ, ಬೆಂಗಳೂರಿನ ಸುಖ ಇಲ್ಲ, ಚೆನ್ನೈ ಹೋದ್ರೆ ಅಲ್ಲಿ ಸುಖ ಸಿಕ್ಕುತ್ತೇನೋ. ಚೆನ್ನೈನಲ್ಲಿ ವಾಸವಾಗಿರುವಂತಹ ಜನ ಹೇಳ್ತಾರೆ ಚೆನ್ನೈನಲ್ಲಿ ಸುಖವಿಲ್ಲ, ಬೆಂಗಳೂರು ಹೋದ ಸುಖ ಉಂಟೇನೋ. ಎಲ್ಲವೂ ಕೂಡ ಮೃಗ ಮರೀಚಿಕೆ ಅಂತ. ಎಲ್ಲಿದೆ ಸುಖ? ನನ್ನ ಒಳಗೆ ಸುಖವಿದೆ. ನಾನೇ ಸುಖದ ಗಣಿ, ನಾನೇ ಆನಂದದ ಸ್ವರೂಪನಾಗಿದ್ದೇನೆ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯರು ಹೇಳ್ತಾ ಇದ್ರು, ಐ ಆಮ್ ದಿ ಸೆಂಟರ್ ಆಫ್ ಪ್ಯೂರ್ ಹ್ಯಾಪಿನೆಸ್, ಐ ಆಮ್ ದಿ ಓಷನ್ ಆಫ್ ಪ್ಯೂರ್ ಬ್ಲಿಸ್. ನಿನ್ನೊಳಗೆ ನೀನಿದ್ದು ಅಣ್ಣಗಳಿರ, ಈ ಶರೀರವು ನೀವಲ್ಲ, ಅದು ನಿಮಗೆ ಇರುವ ಒಂದು ಸಾಧನ ಅಷ್ಟೇ. ಇದನ್ನ ಮರೆಯದಿರಿ. ಶರೀರಕ್ಕೆ ಬಾಲ್ಯ, ಕೌಮಾರ, ಯೌವನ ಇವುಗಳು ಬಂದಂತೆಯೇ ಮುಪ್ಪಿನ ಅವಸ್ಥೆಯೂ ಬಂದೇ ತೀರುವುದು. ಮುಪ್ಪು ಬಂದ ಮೇಲೆ ಒಂದಾನೊಂದು ದಿನ ಈ ಶರೀರವನ್ನು ಅತ್ತೊಗೆದು ನೀವು ಪ್ರಯಾಣ ಮಾಡಲೇಬೇಕಲ್ಲವೇ? ಆದ್ದರಿಂದ ಮುಪ್ಪು ಬರುವುದರೊಳಗೆ ಸದ್ಗುರುವನ್ನು ಆಶ್ರಯಿಸಿ ವೇದಾಂತ ಶ್ರವಣ ಮಾಡಿರಿ. ಅದು ಬಂದಾಗ ನೋಡಿಕೊಳ್ಳೋಣ ಎಂಬ ಕಲ್ಪನೆಯಂತೂ ಎಂದಿಗೂ ಸಲ್ಲದು. ಅದು ಬಂದ ಮೇಲೆ ನಿಮ್ಮ ಅವಯವಗಳು ಯಾವುವೂ ನಿಮ್ಮ ಹತೋಟಿಯಲ್ಲಿರುವುದಿಲ್ಲ. ನಿಮ್ಮ ಆರೋಗ್ಯವೂ ತಪ್ಪಿ ಹೋಗುವುದು, ಮನಸ್ಸಿನ ಶಕ್ತಿಯೂ ಕುಂದುವುದು. ಆಮೇಲೆ ನೀವು ಏನನ್ನು ತಾನೇ ಮಾಡಿಕೊಳ್ಳಬಲ್ಲಿರಿ? ವಿಷಯ ಭೋಗಗಳಿಗೆ ಮನಸ್ಸನ್ನು ಜೋಲು ಬಿಡುತ್ತಾ ಕೂತುಕೊಳ್ಳುವುದು ಎಂಥ ಹುಚ್ಚುತನ. ಹೆಂಡತಿಗೆ, ಮಕ್ಕಳಿಗೆ ಅಥವಾ ಆಶ್ರಿತರಿಗೆ ಏನಾದರೂ ಜೀವನೋಪಾಯವನ್ನು ಕಲ್ಪಿಸಿಕೊಟ್ಟು ಆಮೇಲೆ ವೇದಾಂತ ಶ್ರವಣ ಎಂದು ಕೂಡಬೇಡಿರಿ. ವಿವೇಕಿಗಳಾಗಿರಿ. ಸುಖವು ನಮ್ಮೆಲ್ಲರ ಆತ್ಮನ ಸ್ವಭಾವವೇ ಆಗಿದೆ. ಅವಸ್ಥಾತ್ರಯ ಅನುಭವವನ್ನು ವಿಚಾರ ಮಾಡಿರಿ. ಶಂಕರರ ಶಿಷ್ಯರಾದ ಸುರೇಶ್ವರಾಚಾರ್ಯರು ತಮ್ಮ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಸುಖಸ್ಯ ಚ ಅನಾಗಮ ಅಪಾಯನಃ ಅಪರತಂತ್ರಸ್ಯ ಆತ್ಮಸ್ವಭಾವತ್ವಾತ್ ತಸ್ಯ ಅನವಬೋಧ ಪಿಧಾನಂ ಅತಃ ತಸ್ಯ ಅತ್ಯಂತ ಉಚ್ಛಿತ್ತೌ ಅಶೇಷ ಪುರುಷಾರ್ಥ ಪರಿಸಮಾಪ್ತಿ ಎಂದಿದ್ದಾರೆ. ನಮ್ಮೆಲ್ಲರ ಸ್ವಭಾವವೇ ಸುಖಸ್ವರೂಪ. ಇದನ್ನು ಸದ್ಗುರುವಿನ ಬಳಿ ವಿಚಾರ ಮಾಡಿದಿರುವುದೇ, ಅಜ್ಞಾನವೇ ನಮ್ಮೆಲ್ಲರ ದುಃಖಗಳಿಗೆ ಮೂಲ ಕಾರಣ. ತಾನನ್ನು ನಾನಿನಿಂದ ಬಿಡಿಸಿ ಅರಿಯುವುದೇ ವಿಜ್ಞಾನ. ಶ್ರೀಗಳು ನೀನೇ ಶಂಕರನಾಗಿರಲಾಗಿ, ಇಡೀ ವಿಶ್ವಕ್ಕೆ ನೀನೇ ಕಾರಣವಾಗಿರಲಾಗಿ, ನೀನು ದೀನನಲ್ಲ, ತಿರುಕನಲ್ಲ, ಬಳಲದಿರು, ಐಹಿಕ ಭೋಗಗಳನ್ನು ಬೇಡದಿರು. ಅಯ್ಯೋ ಮಕ್ಕಳುಗಳಿರ, ಇನ್ನಾದರೂ ತಡ ಮಾಡದೆ ಜ್ಞಾನ ಮಾರ್ಗದೆಡೆಗೆ ಸಾಗಿರಿ ಎಂದು ಎಚ್ಚರಿಸುತ್ತಿದ್ದಾರೆ. ಕೇಳೋಣ, ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೋ ಮನುಜ? ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ.
ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ತಾವೇ ಸೌಖ್ಯದ ನೆಲೆಯು ತಾವನರಿಯದ ಮೌಢ್ಯ, ಇವರೆಂತೈ ಹೆರರಿಗ ಸೌಖ್ಯವ. ತಾವೇ ಸೌಖ್ಯದ ನೆಲೆಯು ತಾವನರಿಯದ ಮೌಢ್ಯ, ಇವರೆಂತೈ ಹೆರರಿಗ ಸೌಖ್ಯವ. ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ, ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ ಜೀವರನು ಜೀ ಎಂಬುದೇ ತಕ್ಕಯ್ಯ. ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ ಜೀವರನು ಜೀ ಎಂಬುದೇ ತಕ್ಕಯ್ಯ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ಹೆಂಡಿರಲಿ ಮಕ್ಕಳಲ್ಲಿ ಹೊಲದಿ ಹಣದೊಳಗಿಂತು, ಕಂಡ ವಿಷಯಗಳಲ್ಲಿ ಕೌತುಕದಲ್ಲಿ. ಹೆಂಡಿರಲಿ ಮಕ್ಕಳಲ್ಲಿ ಹೊಲದಿ ಹಣದೊಳಗಿಂತು, ಕಂಡ ವಿಷಯಗಳಲ್ಲಿ ಕೌತುಕದಲ್ಲಿ. ಹಿಡಿಕೊಳ್ಳುವೆನಿಲ್ಲಿ ಸುಖವನೆಂಬಿ ನಿನ್ನ, ಹಿಡಿಕೊಳ್ಳುವೆನಿಲ್ಲಿ ಸುಖವನೆಂಬಿ ನಿನ್ನ, ಬಂಡತನದ ಆಸೆಯನ್ನು ಬಿಡಲಾರೆಯ. ಹಿಡಿಕೊಳ್ಳುವೆನಿಲ್ಲಿ ಸುಖವನೆಂಬಿ ನಿನ್ನ, ಬಂಡತನದ ಆಸೆಯನ್ನು ಬಿಡಲಾರೆಯ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ಶರೀರದಲ್ಲಿ ಹರಣದಲ್ಲಿ ಮನದಲ್ಲಿ ಇಂದ್ರಿಯಗಳಲ್ಲಿ ಅರಸಿ ಬಳಲದಿರಿನ್ನು ನಿಜ ಸೌಖ್ಯವ. ಶರೀರದಲ್ಲಿ ಹರಣದಲ್ಲಿ ಮನದಲ್ಲಿ ಇಂದ್ರಿಯಗಳಲ್ಲಿ ಅರಸಿ ಬಳಲದಿರಿನ್ನು ನಿಜ ಸೌಖ್ಯವ. ಇರುವೆ ನಿತ್ಯಾನಂದ ಘನಶಂಕರನೇ ಆಗಿ, ಇರುವೆ ನಿತ್ಯಾನಂದ ಘನಶಂಕರನೇ ಆಗಿ, ತಿರುಕನಂದದೊಳಾರ ಬೇಡಿಕೊಂಬೆ. ಇರುವೆ ನಿತ್ಯಾನಂದ ಘನಶಂಕರನೇ ಆಗಿ, ತಿರುಕನಂದದೊಳಾರ ಬೇಡಿಕೊಂಬೆ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ಇಹುದುಂಟೆ ಮರುಳೇ, ಇಹುದುಂಟೆ ಮರುಳೇ. ನಾನೇ ಆನಂದ ಸಾಗರ. ಇದನ್ನ ಅರ್ಥ ಮಾಡಿಕೊಳ್ಳದೆ ದೋಸೆ ತಿಂದ್ರೆ ಸುಖವಾಗುತ್ತೆ, ಇಡ್ಲಿ ತಿಂದ್ರೆ ಸುಖವಾಗುತ್ತೆ, ಒಳ್ಳೊಳ್ಳೆ ಪಂಚೆ ಉಟ್ಕೊಂಡು ಸುಖವಾಗುತ್ತೆ, ಒಳ್ಳೆ ಪ್ಯಾಂಟ್ ಹಾಕೊಂಡು ಸುಖವಾಗುತ್ತೆ, ಚಿನ್ನದ ಉಂಗುರ ಹಾಕಿ ಸುಖವಾಗುತ್ತೆ ಎನ್ನುವಂತಹದ್ದು
ಭ್ರಮೆ 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 ಎಂದು ನಿರ್ಣಯವಾಗಿರುವುದರಿಂದ ಯತ ಏವಂ ತಸ್ಮಾತ್ ಆದ್ದರಿಂದ ವಿವೇಕಿಯಾದ ಬುದ್ಧಿವಂತನು ಮಹಾಪ್ರಾಜ್ಞನು ಮಹಾಮೇಧಾವಿಯು ಆಗಿರುವಂತಹ ಮನುಷ್ಯನು ವಿಷಯ ಚಿಂತನಂ ಉಜ್ಜಿತ್ವ ನೋಡಿ ಗುರುಗಳ ವಾಕ್ಯ ವಿಷಯ ಚಿಂತನೆಯನ್ನೇ ಬಿಟ್ಟು ಉತ್ ಹಿತ್ವ ಉಜ್ಜಿತ್ವ ವಿಷಯ ಚಿಂತನೆಯನ್ನು ಸಂಪೂರ್ಣ ಬಿಟ್ಬಿಡು. ಅಲ್ಲಿ ಮನೆ ಕಟ್ಬೇಕು, ಇಲ್ಲಿ ಒಂದ್ ಬಟ್ಟೆ ತಗೊಳ್ಬೇಕು, ಚಿನ್ನ ಸ್ಥಳ ಮಾಡಿಸ್ಕೋಬೇಕು, ಅಮೆರಿಕಕ್ಕೆ ಹೋಗ್ಬೇಕು, ಜರ್ಮನಿಗೆ ಹೋಗ್ಬೇಕು, ಬರೀ ಚಿಂತೆ. ಇದು ಅನಾತ್ಮ ವಿಷಯ ಚಿಂತ. ಎಲ್ಲಿ ಹೋಗ್ ಬಂದ್ರು ನಮ್ಮೂರೇ ವಾಸಿ, ಎಲ್ಲ ತಿಂಡಿ ತಿಂದ್ರು ನಮ್ಮ ಮನೆ ಅಡಿಗೆನೇ ವಾಸಿ, ಎಷ್ಟು ಭಿನ್ನ ಭಿನ್ನ ಭಾಷೆಗಳನ್ನ ಕಲಿತರು, ನನ್ನ ಮಾತೃಭಾಷೆಯೇ ನನಗೆ ದೇವರು ಅಂತ ತಿಳ್ಕೊಂಡು ವಿಷಯ ಚಿಂತನೆಯನ್ನ ಬಿಡುವುದು ಗುರು. ಇದನ್ನ ಪಾಠ ಮಾಡುವಾಗ ಇದು ಗುರುಗಳ ವಾಕ್ಯ, ವೇದಾಂತ ಡಿಂಡಿಮದ ವಾಕ್ಯವಲ್ಲ. ಯಾವುದು? ವಿಷಯ ಚಿಂತನ ಮುಚ್ಚಿತ್ವ. ಗುರುಗಳು ಓದಿಸಿದ್ರು, ಓದ್ದೆ. ಮಗು ಏನಪ್ಪ ಈ ವಾಕ್ಯದಲ್ಲಿ ವಿಶೇಷ ಹೇಳು ಅಂದ್ರು. ಅವರೇ ಬರೆದಿರುವ ವಾಕ್ಯ ಯಾವುದು? ಯತ ಏವಂ ತಸ್ಮಾತ್ ವಿಷಯ ಚಿಂತನಂ ಉಜ್ಜಿತ್ವ ಸುಪ್ತೇರುತ್ಥಾಯ ಸುಪ್ತ್ಯಂತಂ ಬ್ರಹ್ಮೈಕಂ ಪ್ರವಿಚಿಂತ್ಯತಾಂ ನಾತಿ ದೂರೇ ನೃಣಾಂ ಮೃತ್ಯು ಇತಿ ವೇದಾಂತ ಡಿಂಡಿಮಃ. ಸರಿ, ಗುರುಗಳ ಪ್ರಶ್ನೆ ವಿಷಯ ಚಿಂತನ ಉಜ್ಜಿತ್ವ ಅಂತ ನಾನು ಬರ್ದಿದ್ದೀನಲ್ಲ, ಏನ್ ವಿಶೇಷ ಹೇಳಪ್ಪ ಮಗು ಅಂದ್ರು. ನಾನು ವಿಷಯ ಚಿಂತನೆಯನ್ನು ಬಿಟ್ಟು ಒಂದೆ. ನೀನ್ ಹೇಳಿದ್ದು ಅರ್ಥವಾಯ್ತು, ನಾನು ಕೇಳಿದ್ದು ವಿಶೇಷ. ಈ ವಾಕ್ಯದಲ್ಲಿ ವಿಶೇಷವೇನ್ ಹೇಳು ಮಗು? ಏನ್ ವಿಶೇಷ? ವಿಷಯ ಚಿಂತನೆ ಬಿಟ್ಟು ಅಂತ ಬರ್ದೀರ, ಹೌದು, ಅದಲ್ಲೇನ್ ವಿಶೇಷ ಹೇಳು? ನೋಡಿ ಹೇಗಿದೆ ಸ್ವಾರಸ್ಯ. ಗುರುಗಳು ವಿಷಯಾನ್ ಉಜ್ಜಿತ್ವ ಅಂತ ಬರೀದಿಲ್ಲ, ವಿಷಯಗಳು ಬಿಟ್ಟು ಅಂತ ಬರ್ದಿದ್ದೇನಪ್ಪ ಇಲ್ಲ, ವಿಷಯ ಚಿಂತನೆಯನ್ನು ಬಿಟ್ಟು ಅಂತ ಬರ್ದಿದ್ದೇನೆ. ಬಾ, ವಿಷಯಗಳನ್ನ ಅನುಭವಿಸ್ತಾ ಎಲ್ಲಿ? ಪಟ್ಟಿ ಹಸುವಾಗಿದೆ, ಯಾರೋ ದೋಸೆ ಕೊಟ್ರು ತಿನ್ನು, ಚಪಾತಿ ಕೊಟ್ರು ತಿನ್ನು, ಆದರೆ ವಿಷಯ ಚಿಂತನೆಯಲ್ಲಿ ಮುಳುಗಿರ್ಬೇಡ. ನೋಡಿ ಸ್ವಾರಸ್ಯವಿದೆ. ಆಯಾ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ನಮ್ಮ ಪ್ರಾರಬ್ಧ ಕರ್ಮಗಳಿಗೆ ತಕ್ಕಂತೆ ಏನೇನು ವಿಷಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಬಂದು ಒದಗುತ್ತಿವೆಯೋ ಅವನ್ನು ಅನುಭವಿಸು. ಆದರೆ ವಿಷಯ ಚಿಂತನೆಯನ್ನು ಬಿಡು. ಅಂದ್ರೆ ಈ ಹೋದ ಊಟ ಮಾಡ್ಕೊಂಬಂದ, ಬಹಳ ಚೆನ್ನಾಗಿದೆ ಅಂತ ಹೇಳಿ ನಾಳೆ ಪುನಃ ಹೋಗಿ ಊಟ ಮಾಡೋದು, ಆ ಫೋನ್ ನಂಬರ್ ತಗೊಂಡು ಅಡ್ವಾನ್ಸ್ ಬುಕ್ ಮಾಡೋವೆಲ್ಲ ಬೇಡ. ಸಿನಿಮಾ ನೋಡ್ಬೇಕು ಅಂತಿದೆಯಾ, ಪ್ರಾರಂಭ ನೋಡ್ಬಿಡು. ಆದರೆ ಅದನ್ನು ನೋಡ್ಬೇಕು ಎನ್ನುವಂತ ಚಿಂತನೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ. ಬಾ, ಇದಕ್ಕೆ ಪೂಜ್ಯರಾದ ಸದ್ಗುರುಗಳು ಭಗವದ್ಗೀತಾ ವಾಕ್ಯ ಹೇಳಿದರು. ವಿಷಯ ಭೋಗಕ್ಕಿಂತಲೂ ವಿಷಯ ಚಿಂತನೆ ವೆರಿ ವೆರಿ ಮೋರ್ ಡೇಂಜರಸ್. ಭಗವದ್ಗೀತಾ ವಾಕ್ಯ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಃ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಗೀತಾಚಾರ್ಯ ವಾಸುದೇವ ಭಗವಂತನ ದಿವ್ಯ ಸಂದೇಶ. ಅಲ್ಲಿ ಶಂಕರಾಚಾರ್ಯರು ಬರೀತಾರೆ, ವಿಷಯಾಭಿಧ್ಯಾನಂ ಸರ್ವಾನರ್ಥ ಮೂಲಂ. ಆಮೇಲೆ ದಯವಿಟ್ಟು ನೋಡಿ, ಭಗವದ್ಗೀತಾ ಭಾಷ್ಯದಲ್ಲಿ ವಾಕ್ಯ ಬರೀತಾರೆ, ವಿಷಯಾಭಿಧ್ಯಾನಂ ಸರ್ವಾನರ್ಥ ಮೂಲಂ.
ಅಲ್ಲಿ ಶಂಕರಾಚಾರ್ಯರು ವಿಷಯ ಸಂಭೋಗ ಸರ್ವಾನರ್ಥ ಮೂಲಂ ಎಂದು ಬರೆಯಲಿಲ್ಲ. ಮನುಷ್ಯ ಅಂತಾದ್ಮೇಲೆ, ಒಬ್ಬ ಜೀವಿ ಪ್ರಾಣಿ ಅಂತಾದ್ಮೇಲೆ ಏನೋ ವ್ಯವಹಾರ ಮಾಡ್ತಾ ಇರ್ತಾನೆ. ಅದರಲ್ಲಿ ಚಿಂತನೆ ಬೇಡ, ವಿಷಯಾಭಿಧ್ಯಾನ ಬೇಡ. ವಿಷಯಾಭಿಧ್ಯಾನದಿಂದ ಎಲ್ಲ ಅನರ್ಥಗಳು ಉಂಟಾಗುತ್ತವೆ. ಆದ್ದರಿಂದಲೇ ಬರೆದಿದ್ದಾರೆ ಗುರುಗಳು, ವಿಷಯಾಭಿಧ್ಯಾನಂ ಶಾಂಕರ ಭಾಷ್ಯ, ವಿಷಯ ಚಿಂತನಂ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ವಾಕ್ಯ, ಇಬ್ರು ಒಂದೇ. ಆದ್ದರಿಂದ ಮಾನವನು ವಿಷಯ ಚಿಂತನೆಯನ್ನು ಕೈಬಿಟ್ಟು, ಶ್ರೀರಾಮಚಂದ್ರ ಏನ್ ಹೇಳೋಣ, ವಿಷಯ ಚಿಂತನೆಗೆ ಸಾವಿರಾರು ಉದಾಹರಣೆ. ಒಂದು ವಾಚ್ ಕಟ್ಕೊಂಡಿದ್ದಾರೊಬ್ರು ನೋಡ್ದ, ಇಂಥ ವಾಚ್ ನಾನು ತಗೊಳ್ಬೇಕು, ಮನಸ್ಸಿಗೆ ಬಂತ, ಅದೇ ಯೋಚನೆ. ಎಲ್ಲೋ ಹೋಗಿ ಒಂದು ಹೋಟ್ಲಲ್ಲಿ ಒಳ್ಳೆ ದೋಸೆ ತಿನ್ಕೊಂಬಂದ, ತುಂಬಾ ಚೆನ್ನಾಗಿತ್ತು. ಅದೇ ರಾತ್ರಿ ಎಲ್ಲ ಯೋಚನೆ. ರಾತ್ರಿ ಮಲಿಕೊಂಡ್ರೆ ಆ ಹೋಟ್ಲಿಗೆ ಯೋಚನೆ ಬೇಡ. ವಿಷಯ ಚಿಂತನೆಯನ್ನು ಕೈಬಿಟ್ಬಿಡು. ಆದ್ರೆ ಉಪವಾಸವಿರುವಂತ ಅರ್ಥವಲ್ಲ, ಸ್ನಾನ ಸಂಧ್ಯಾ ಮಾಡಬೇಡ ಅಂತ ಅರ್ಥವಲ್ಲ, ಸಂಪಾದನೆ ಮಾಡಬೇಡ ಅಂತ ಅರ್ಥ. ಏನೋ ಪ್ರಾರಬ್ಧದಿಂದ ಏನು ಬದಿಗೆ ಬರ್ತಾ ಇದೆಯೋ ಅನುಭವಿಸ್ಬಿಡು, ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ವಿಷಯ ಚಿಂತನೆಯನ್ನ ಕೈಬಿಟ್ಟು ಗುರುಗಳು ವಾಕ್ಯ ಇದು. ಮುಂದೆ ವೇದಾಂತ ಡಿಂಡಿಮದ ವಾಕ್ಯ, ಸುಪ್ತೇರುತ್ಥಾಯ ಸುಪ್ತ್ಯಂತಂ ಬ್ರಹ್ಮೈಕಂ ಪ್ರವಿಚಿಂತ್ಯತಾಂ. ಏನ್ ಸ್ವಾಮಿ, ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಪ್ರಭುಗಳು, ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾರಾಜರು, ಸಚ್ಚಿದಾನಂದೇಂದ್ರ ಸರಸ್ವತಿ ಯತಿಪುಂಗವರು, ಆದರ್ಶ ಬ್ರಹ್ಮಜ್ಞಾನಿ ವರೇಣ್ಯರು. ಅವರು ಈ ಶ್ಲೋಕಗಳಿಗೆ ಸುಂದರವಾದಂತ ಭಾಷ್ಯ ಬರೆದಿದ್ದಾರೆ. ಇದಕ್ಕೆ ಹೆಸರು ಭಾವಬೋಧಿನಿ ವ್ಯಾಖ್ಯಾ. ಓದ್ತೇನೆ ಇವತ್ತು. ಸುಪ್ತೇ ಉತ್ಥಾಯ, ಸುಪ್ತಿ ಸುಪ್ತಿ ಸುಪ್ತಯ, ಇದು ಇಕಾರಾಂತಹ ಸ್ತ್ರೀಲಿಂಗ. ಸುಪ್ತಿ ಶಬ್ದ ಸಂಸ್ಕೃತ ಭಾಷೆಯಲ್ಲಿ ಇಕಾರಾಂತವಾದ ಶಬ್ದಗಳು ಪುಲ್ಲಿಂಗದಲ್ಲೂ ಇರುತ್ತವೆ, ಸ್ತ್ರೀಲಿಂಗದಲ್ಲೂ ಇರುತ್ತವೆ. ಹರಿಹಿ ಪುಲ್ಲಿಂಗ, ಕವಿಹಿ ಪುಲ್ಲಿಂಗ, ಆದರೆ ಮತಿಹಿ ಸ್ತ್ರೀಲಿಂಗ, ಕೃತಿಹಿ ಸ್ತ್ರೀಲಿಂಗ. ಅದಕ್ಕೊಂದು ಸೂತ್ರ ಏನಂತ, ತಿಥಿ ಸ್ತ್ರೀಂ ಯತಿಪತಿ ನಿಧಿ ವಿಧಿ ವರ್ಜ್ಯ. ಒಂದು ವಾರ್ತಿಕ. ತಿ ತಿಕಾರಾಂತ, ತಿ ತಾಕ್ತಾವತ್, ಥಿಕಾರಾಂತ, ಧಿ ಧಿಕಾರಾಂತ. ಈ ಮೂರು ಹಂತವುಳ್ಳಂತಹ ಶಬ್ದಗಳು ಸಂಸ್ಕೃತದಲ್ಲಿ ಸ್ತ್ರೀಲಿಂಗದಲ್ಲಿ ಇರುತ್ತವೆ. ಇಲ್ಲಿ ವಿಶೇಷವಾಗಿ ಸುಪ್ತಿ ನೋಡಿ, ಸ್ತ್ರೀಲಿಂಗ. ಉತ್ಥಾಯ, ನಿದ್ರೆಯಿಂದ ಎಚ್ಚರಗೊಂಡ. ಬೆಳಿಗ್ಗೆ 3:30 ಎದ್ಬಿಟ್ಟ, ನಿದ್ದೆ ಬರಲಿಲ್ಲ. ನಿದ್ದೆ ಮಾಡ್ತಾ ಇದ್ದ, ಮಲಿಕೊಂಡ, ನಿದ್ದೆ ಬರಲಿಲ್ಲ, ಬೆಳಿಗ್ಗೆ ಇದ್ದ. ಎದ್ದಾಗಿನಿಂದ ಪ್ರಾರಂಭ ಮಾಡಿಕೊಂಡು ಸುಪ್ತೇಹೇ ಉತ್ಥಾಯ, ಸುಪ್ತೇಹೇ ನಿದ್ರೆಯಿಂದ, ಉತ್ಥಾಯ ಎದ್ದ ಬಳಿಕ, ಸುಪ್ತ್ಯಂತಂ ಸುಪ್ತಿ ಅಂತಂ, ನಿದ್ರೆ ಮಾಡುವವರೆಗೂ ಕೂಡ ಏನ್ ಮಾಡಬೇಕು? ಬ್ರಹ್ಮೈಕಂ ಬ್ರಹ್ಮೈವ ಬ್ರಹ್ಮ ಏಕಮೇವ ಪ್ರವಿಚಿಂತ್ಯತಾಂ. ಯಸ್ಮಿನ್ ಯೌ ಪೃಥಿವೀ ಚಾಂತರಿಕ್ಷಂ ಓತಂ ಮನಸ್ಸಃ ಪ್ರಾಣೈಶ್ಚ ಸರ್ವೈಃ ತಮೇವೈಕಂ ಜಾನತ ಆತ್ಮಾನಂ, ತಮೇವೈಕಂ ಜಾನತ ಆತ್ಮಾನಂ ಅನ್ಯಾಃ ವಾಚಃ ವಿಮುಂಚಥ. ಅಮೃತಸ್ಯೈಷ ಸೇತು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಆ ಮಂತ್ರವನ್ನ ಮನಸ್ಸಿನಲ್ಲಿಟ್ಟುಕೊಂಡು ವೇದಾಂತ ಡಿಂಡಿಮ ಗ್ರಂಥಕಾರರಿ ಮಾತಾಡ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಈ ಸಕಲ ಮಾನವರು ಕೂಡ ವಿಶೇಷವಾಗಿ
ಅಧ್ಯಾತ್ಮ ಸಾಧಕರು, ಅದರಲ್ಲೂ ವಿಶೇಷವಾಗಿ ಯತಿಪುಂಗವರಾದ ಮುಮುಕ್ಷು ಜನಗಳು ಏನ್ ಮಾಡ್ಬೇಕು? ದುಡ್ಡಿನ ವ್ಯವಹಾರ ಬೇಡ, ಸೈಟು ಮನೆ ಮಠ ಬೇಡ, ಊಟ ತಿಂಡಿ ಭಿಕ್ಷ ವ್ಯವಹಾರ ಬೇಡ, ರಾಜಕೀಯವಂತೂ ಬೇಡವೇ ಬೇಡ, ಜಗಳ ಗಲಾಟೆ ಬೇಡ. ಏನ್ ಮಾಡ್ಬೇಕು? ಬ್ರಹ್ಮೈಕಂ ಪ್ರವಿಚಿಂತ್ಯತಾಂ, ಬ್ರಹ್ಮವಂದೇ ಚಿಂತನೆ ಮಾಡಲ್ಪಡಬೇಕು. ಇದು ಕರ್ಮಣಿ ಪ್ರಯೋಗ. ಯಾಕೆ ಅಂದ್ರೆ ಕರ್ತೃ ಪ್ರಧಾನವಲ್ಲ. ನೋಡಿ, ಗುರುಗಳು ಸ್ವತಃ ಇದು ಕರ್ಮ ಪ್ರಧಾನವಾದಂಥ ಸಂದೇಶ. ಬ್ರಹ್ಮ ಒಂದೇ, ಪ್ರಕರ್ಷೇಣ ಪ್ರಯತ್ನ ಪೂರ್ವಕಂ ವಿಶೇಷತಃ ವಿಸ್ಪಷ್ಟಂ ವಿವೇಕೇನ ಚಿಂತ್ಯತ. ತುಂಬಾ ಅರ್ಥ ಇದೆ. ಬ್ರಹ್ಮ ಒಂದೇ ಚಿಂತನೆ ಮಾಡಲ್ಪಡಬೇಕು. ಬರೀ ಚಿಂತನೆಯಲ್ಲ, ವಿಚಿಂತ್ಯತ, ವಿವೇಕದಿಂದ ಪರಬ್ರಹ್ಮ ಒಂದೇ ವಿಚಾರ ಮಾಡಲ್ಪಡಬೇಕು. ಇದು ವಸ್ತುತಂತ್ರ ಜ್ಞಾನವೇ ಹೊರತು ಕರ್ತೃತಂತ್ರ ಭಾವನೆಯಲ್ಲ. 24 ಗಂಟೆಗಳ ಕಾಲ ಮನಸ್ಸಿನಲ್ಲಿ ನಾನು ಬ್ರಹ್ಮಾಸ್ಮಿ ಹೇಗೆ, ಬ್ರಹ್ಮೈವೇದಂ ವಿಶ್ವಂ ಹೇಗೆ, ಮಾಯಾ ಮಾತ್ರಮಿದಂ ದ್ವೈತಂ ಹೇಗೆ, ಅಹಂ ಬ್ರಹ್ಮಾಸ್ಮಿ ಹೇಗೆ, ಇದನ್ನೇ ವಿಚಾರ ಮಾಡಿ. ಇದೊಂದು ಒಗಟಿನಂತೆ ಇದೆ. ಬ್ರಹ್ಮಜ್ಞಾನಿಗಳ ಒಗಟಿನ ಒಂದು ಸಂದೇಶ ಪ್ರಧಾನವಾಗಿ 3. ಯಾವ್ಯಾವುದು? ಬ್ರಹ್ಮ ಸತ್ಯಂ, ಜಗನ್ಮಿಥ್ಯಾ, ಜೀವೋ ಬ್ರಹ್ಮೈವ ನಾಪರಃ. ಹೇಗಿದು? ಬ್ರಹ್ಮ ಒಂದೇ ಸತ್ಯವಂತೆ. ನಮ್ಮ ಕಣ್ಣಿಗೆ ಸೂರ್ಯ, ಚಂದ್ರ, ಭೂಮಿ, ಸಮುದ್ರ, ನಕ್ಷತ್ರ, ಪರ್ವತ ಎಲ್ಲವೂ ಕಾಣ್ತಾ ಇವೆ. ಯಾವುದು ಸತ್ಯವಲ್ಲ. ಹೇಗಿದು? ಇದನ್ನ ಶ್ರುತ್ಯುಪದೇಶವನ್ನ ಕೇಳಿ ಅನುಭವಾನುಸಾರಿಯಾದ ಯುಕ್ತಿಯಿಂದ ಚಿಂತನೆ ಮಾಡುತ್ತಾ ವಿವೇಕದಿಂದ ಅರ್ಥ ಮಾಡಿಕೊಳ್ಳುವುದೇ ಬ್ರಹ್ಮ ಚಿಂತನ. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮೀಜಿಯವರು ಒಂದು ಮಾತು ಹೇಳಿದ್ರು. ನೋಡಪ್ಪ, ಬ್ರಹ್ಮ ಚಿಂತನ ಎನ್ನುವ ಮಾತಿಗೆ ಬೆಳಿಗ್ಗೆ ಎದ್ದು ಬಿಟ್ಟು 3:15 ಗಂಟೆ ಎದ್ದ, ಕೈಕಾಲು ಮುಖ ತೊಡ್ಕೊಂಡು 4 ಗಂಟೆಯಿಂದ 1 ಗಂಟೆ ಕಣ್ಣು ಮುಚ್ಕೊಂಡು ಬ್ರಹ್ಮವನ್ನ ಧ್ಯಾನ ಮಾಡುವುದು ಬ್ರಹ್ಮ ಚಿಂತನೆ ಎಲ್ಲ. ಅದು ಉಪಾಸನೆ ಆಯ್ತು. ಇದು ಬ್ರಹ್ಮ ನಾನು ಯಾರು? ಹೇಗೆ? ನಾನು ಬ್ರಹ್ಮವ? ಹೌದು. ನಾವು ಕೃಷ್ಣಮೂರ್ತಿ ಅಲ್ವಾ? ಅಲ್ಲ. ಕೃಷ್ಣಮೂರ್ತಿ ಎನ್ನುವಂತಹದ್ದು ನಾಮರೂಪಗಳಿಂದ ಕೂಡಿರುವ ಆಗಂತುಕವಾದ ಅವಿದ್ಯಾಕಲ್ಪಿತ ತತ್ವ. ಹೇಗಿದು? ವಿಚಾರ ಮಾಡು. ಇಲ್ಲಿ ಪ್ರವಿಚಿಂತ್ಯತಾಮ್ ಎನ್ನುವ ಮಾತಿನಲ್ಲಿ ಬರೀ ಚಿಂತ್ಯತಾಮ್ ಅಂತ ಹೇಳಲಿಲ್ಲ, ವಿಚಿಂತ್ಯತಾಮ್. ವಿವೇಕದಿಂದ ವಿಶೇಷವಾಗಿ ವಿಸ್ಪಷ್ಟವಾಗಿ ವಿಚಾರ ಮಾಡು. ಪ್ರಕರ್ಷೇಣ, ಪ್ರಯತ್ನ ಪೂರ್ವಕವಾಗಿ. ಯಾಕೆ ಪ್ರಯತ್ನ ಅಂದ್ರೆ ಇವತ್ತಿನ ಜನಗಳಿಗೆ ಅನಾತ್ಮ ಚಿಂತನೆ ಗಟ್ಟಿ ಆಗಿದೆ. ಅವರಿವರನ್ನ ನೋಡಿಕೊಂಡು ಅವರಂತೆ ನಾನು ಶ್ರೀಮಂತನಾಗಬೇಕು, ಅವರಂತೆ ನಾನು ದೊಡ್ಡ ಕಾರನ್ನು ಕೊಂಡ್ಕೊಳ್ಬೇಕು, ಅವರಂತೆ ನಾನು ಕೂಡ ಸೈಟ್ ಕೊಂಡ್ಕೊಳ್ಬೇಕು. ಇದು ಪ್ರಯತ್ನ ಮಾಡ್ತೆ. ಆ ಪ್ರಯತ್ನ ಕೈಗಳು ಎಷ್ಟು ಮಾಡಿದಷ್ಟೇ ಅಲ್ವೇನ್ರಿ? ನಾ ಕಣ್ಣು ಮುಂದೆ ನೋಡ್ತಾ ಇದ್ದೇವೆ, ಬೇಕಾದ ಸಂಪಾದನೆ ಇದೆ, ಹೊರಟೋಗ್ತಾರೆ. ಎಷ್ಟು ಅನಾಪ್ತ ಚಿಂತನೆ ಮಾಡ್ತಾ ಹೋಗ್ತೀಯೋ ಅದರಿಂದ ನಿನಗೆ ಅನರ್ಥ ಪ್ರಾಪ್ತಿ. ಇದು ಕಹಿ ಸಂದೇಶ, ಬಿಟ್ಟರ್ ಮೆಸೇಜ್. ಆದರೆ ತಿಳ್ಕೋಬೇಕು, ಏನ್ ಮಾಡ್ಬೇಕು? ಅದನ್ನ ಕೈ ಬಿಟ್ಟು ಬ್ರಹ್ಮೈಕಂ ಏಕಮೇವ ದ್ವಿತೀಯಂ ಬ್ರಹ್ಮ ಶವ ಏಷ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ
ಅಭಯಂ ವೈ ಬ್ರಹ್ಮ, ಅಭಯಂ ಹಿ ವೈ ಬ್ರಹ್ಮ ಭವತಿ ಯ ಏವಂ ವೇದ. ವಿಚಾರ ಮಾಡಿ. ಬ್ರಹ್ಮವಿದಾಪ್ನೋತಿ ಪರಂ. ವಿಚಾರ ಮಾಡು. ಬ್ರಹ್ಮವನ್ನ ತಾನೆಂದು ತಿಳಿದವನು ಪರಮ ಪುರುಷಾರ್ಥವೆಂಬ ಮೋಕ್ಷವನ್ನೇ ಹೊಂದುತ್ತಾನೆ. ಹೇಗಿದು? ವಿಚಾರ ಮಾಡು. ಇದು ಕಣ್ಣು ಮುಚ್ಚಿಕೊಂಡು ಮನಸ್ಸಿನಿಂದ ಭಾವನೆ ಮಾಡುವ ವಿಚಾರವಲ್ಲ. ಎಚ್ಚರವಾಗಿದ್ಕೊಂಡು ಏನು ಉಪನಿಷತ್ತುಗಳು ಇಷ್ಟೊಂದು ಧೈರ್ಯವಾಗಿ ಹೇಳ್ತಾ ಇವೆ. ನೀನೇ ಬ್ರಹ್ಮವಾಗಿದ್ದೀಯ, ಈ ಪ್ರಪಂಚವೆಲ್ಲವೂ ಕೂಡ ಅವಿದ್ಯಾ ಕಲ್ಪಿತ, ಯಾವುದೊಂದು ಪರಮಾರ್ಥ ಸತ್ಯವಲ್ಲ ಅಂತ ಹೇಳ್ತಾ ಇವೆ. ಹೇಗಿದು? ನಮ್ಮ ಅನುಭವದಲ್ಲಿ ಇಲ್ಲ, ಅಲ್ಲಿ ವಿಚಾರ ಮಾಡ್ತಲ್ಲ. ಇದಕ್ಕೆ ಹೆಸರು ಅಥಾತೋ ಬ್ರಹ್ಮ ಜಿಜ್ಞಾಸ ಅಲ್ವೇ? ಇದನ್ನೇ 16 ಜನ ತತ್ವ ಜಿಜ್ಞಾಸುಗಳು ಸೇರಿದಾಗ ಮಾಡಬೇಕಾಗಿರುವಂತಹ ವಿಚಾರ. ಇದನ್ನು ಬಿಟ್ಟುಬಿಟ್ಟು ಆ ದೇವತಾ ಸ್ವರೂಪ, ಕರ್ಮ ಸ್ವರೂಪ, ಉಪಾಸನಾ ಸ್ವರೂಪ ಎಷ್ಟೇ ವಿಚಾರ ಮಾಡಿ ಸ್ವರ್ಗಲೋಕಕ್ಕೆ ಹೋದರೂ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ಪುನಃ ಬರಬೇಕು. ನೋಡಿ, ಮನುಷ್ಯ ತುಂಬಾ ಬುದ್ಧಿವಂತನಾದ ಪ್ರಾಣಿ. 84 ಲಕ್ಷ ಜೀವರಾಶಿಗಳ ಪೈಕಿ 83,99,999 ಪ್ರಾಣಿಗಳಿಗಿಂತ ಮನುಷ್ಯನು ಅದೃಷ್ಟಶಾಲಿ, ಮನುಷ್ಯನು ತುಂಬಾ ವಿವೇಕಿ, ಮನುಷ್ಯನು ತುಂಬಾ ಪ್ರಜ್ಞ. ಇವನು ಭಗವಂತನ ನೇರವಾದ ಪುತ್ರ. ಇಂಥ ಮನುಷ್ಯನು ದೇವತೆಗಳಂತೆ, ಅಸುರರಂತೆ, ಪಶು ಪಕ್ಷಿಗಳಂತೆ, ಕ್ರಿಮಿ ಕೀಟಗಳಂತೆ ಜೀವನವನ್ನ ನಡೆಸುತ್ತಾ ಇದ್ದರೆ ಏನ್ ಪ್ರಯೋಜನವಾಯ್ತು? ಒಬ್ಬ ದೊಡ್ಡ ಅಧಿಕಾರಿ, ಒಬ್ಬ ಮಹಾತ್ಮ, ಅವನು ದೊಡ್ಡ ಅಧಿಕಾರದಲ್ಲಿ ಇಟ್ಕೊಂಡು ಕೂಡ ಸಾಮಾನ್ಯ ಜನಗಳಂತೆ ನಾನು ನನ್ನದು ನನ್ನ ಮನೆ ನನ್ನ ಮಠ ಮಾಡ್ಕೋತಾ ಇದ್ದಾನೆ ಅಂದ್ರೆ ಏನ್ ಪ್ರಯೋಜನವಾಯ್ತು? ಅವನ ಘನತೆ ಅಲ್ಲವೇ? ಮನುಷ್ಯನ ಘನತೆ ಇದೆ. ಏನ್ ಘನತೆ? ಅದ್ಭುತವಾದಂತಹ ವಿವೇಕ ಕೊಟ್ಟಿದ್ದಾನೆ. ದುರ್ಲಭಂ ತ್ವಜಮೇ ವೈತತೆ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ ಅಂದಿದ್ದ. ಆದ್ದರಿಂದ ಪ್ರಯತ್ನ ಪೂರ್ವಕ ಸಮಯವಿಲ್ಲ ಬೇಡ ಸ್ವಾಮಿ, ಪುರುಷತ್ತೇ ಇಲ್ಲ. ಯಾಕೆ? ಸಮಯ ಬೇರೆ ಕೆಲಸ ಇದೆ. ಬೇರೆ ಎಷ್ಟೇ ಕೆಲಸ ಮಾಡಿಕೊಂಡು ಎಷ್ಟೇ ಸಂಪಾದನೆ ಮಾಡಿದರೂ ಎಲ್ಲ ಬಿಟ್ಟೋಗ್ಬೇಕೆ. ಕೃಪಣೇನ ಸಮೋದಾತ ನ ಭೂತೋ ನ ಭವಿಷ್ಯತಿ ಅಸ್ಪೃಶನ್ನೇವ ವಿತ್ತಾನಿ ಅನ್ಯೇಭ್ಯ ಸಂಪ್ರಯಚ್ಛತಿ. ಜಿಪಣಾಗ್ರೇಸರ ಲೋಭಿ, ತಾನೂ ತಿಂತಾ ಇಲ್ಲ, ದಾನವನ್ನು ಮಾಡ್ತಾ ಇಲ್ಲ, ಸುಮ್ಮನೆ ಗೂಡಿಡ್ತಾ ಇದ್ದಾರೆ. ಆ ಗೂಡಿಟ್ಟಂತಹ ಸಂಪತ್ತು ಮತ್ತೊಬ್ಬರಿಗೋಸ್ಕರ ಹೋಗ್ತಾ ಇದೆಯಪ್ಪ, ಬೇಡ. ಇದು ಬ್ರಹ್ಮಜ್ಞಾನಿಗಳ ವಿವೇಕ ಉಪದೇಶ. ಆದ್ದರಿಂದ ಸುಪ್ತೇರುಚ್ಛಾಯ, ಬೆಳಿಗ್ಗೆ ಎದ್ದಾಗಿನಿಂದ ಸುಪ್ತ್ಯಂತಂ, ಪುನಃ ಮಲಗಿಕೊಳ್ಳುವವರೆಗೆ ಬ್ರಹ್ಮೈಕಂ, ಏಕಂ ಬ್ರಹ್ಮ, ಪರಬ್ರಹ್ಮ ಒಂದನ್ನೇ ಪ್ರವಿಚಿಂತ್ಯತಾಂ, ಚಿಂತನೆ ಮಾಡ್ತಾ ಇರು. ಇದಕ್ಕೆ ಹೆಸರು ಬ್ರಹ್ಮಾನುಸಂಧಾನ. ಉಪನಿಷತ್ತಿನ ಸಂದೇಶಗಳನ್ನ ಕೇಳಿ ಅದನ್ನು ಅರ್ಥ ಮಾಡಿಕೊಂಡು ಜೀರ್ಣಿಸಿಕೊಂಡು ಅನುಭವದಲ್ಲಿ ಕಾಣುವಂತಹ ಕಲೆಗೆ ಹೆಸರು ಬ್ರಹ್ಮ ಪ್ರವಿಚಿಂತನಂ. ಇದನ್ನ ಪ್ರಯತ್ನ ಪೂರ್ವಕವಾಗಿ ಮಾಡು, ವಿವೇಕದಿಂದ ಮಾಡು. ನೋಡಿ, ಲೌಕಿಕ ವ್ಯವಹಾರಗಳನ್ನ ಮಾಡುವಾಗ ಎಷ್ಟು ಪ್ರಯತ್ನ ಪೂರ್ವಕವಾಗಿ ಮಾಡ್ತೇವೆ. ಒಂದ್ ಮನೆ ಕಟ್ಟಿಸ್ಬೇಕು, ನನ್ನ ಹತ್ರ 9 ಲಕ್ಷ ದುಡ್ಡಿದೆ. ಒಂದ್ ಸೈಟ್ ಕೊಂಡ್ಕೊಳ್ಬೇಕು, 50 ಲಕ್ಷ ಆಗಿ ದುಡ್ಡಿಲ್ಲ. ಯೋಚನೆ ಮಾಡಿ, ನನ್ನ ಹತ್ರ 9 ಲಕ್ಷ ಇದೆ, ಈ ಬ್ಯಾಂಕಲ್ಲಿ ಸಾಲ ಕೊಡ್ತಾರ, ಅಲ್ಲಿ ಕೊಡ್ತಾರ, ಎಷ್ಟು ಬಡ್ಡಿ, ಎಷ್ಟು ಯೋಚನೆ ಮಾಡ್ತೇನೆ. ಒಂದ್ ಮನೆ ಕಟ್ಟಿಸಬೇಕು ಒಂದು ಸುಲಭವಾ? ಇವತ್ತೇ ಬಹಳ ಕಷ್ಟ.
ಅದು ಕಟ್ಟಿಸ್ತಾ ಇದ್ದೇನೆ ಪ್ರಯತ್ನ. ಆ ಪ್ರಯತ್ನದಲ್ಲಿ 10% ಅನ್ನ ಬೇಡ, 1% ಅನ್ನ ಆತ್ಮೋದ್ಧಾರಕ್ಕೆ ವಿನಿಯೋಗ ಮಾಡಬೇಡವೆ. ಆತ್ಮೋದ್ಧಾರವನ್ನ ಮಾಡಿಕೊಳ್ಳದವನು ದಡ್ಡ ಮುಠಾಳ ಪೆದ್ದ. ಇತಕ್ಕೋನ್ವಸ್ತಿ ಮೂಢಾತ್ಮ ಎಷ್ಟು ಸ್ವಾರ್ಥೇ ಪ್ರಮಾದ್ಯತಿ. ವಿವೇಕ ಚೂಡಾಮಣಿಯ ಮಾತು. ಯಾವ ಮನುಷ್ಯನು ಸ್ವಾರ್ಥಿ ಎಲ್ಲವೋ, ಸ್ವಾರ್ಥದ ವಿಷಯದಲ್ಲಿ ಪ್ರಮತ್ತನಾಗಿದ್ದಾನೆಯೋ ಅವನಂತ ಮೂರ್ಖ ಯಾರೂ ಇಲ್ಲ. ಆ ಸ್ವಾರ್ಥ ಯಾವುದು? ಆತ್ಮಜ್ಞಾನ ಪ್ರಾಪ್ತಿ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಎನ್ನುವುದೇ ಪರಮ ಸ್ವಾರ್ಥ. ಸುಪ್ತೇರುತ್ಥಾಯ, ನಿದ್ದೆಯಿಂದ ಎಚ್ಚರಗೊಂಡ ಬಳಿಕ ಸುಪ್ತ್ಯಂತಂ ನಿದ್ರೆ ಮಾಡುವವರೆಗೂ ಬ್ರಹ್ಮೈಕಂ ಬ್ರಹ್ಮತತ್ವವೊಂದನ್ನೇ ಪ್ರವಿಚಿಂತ್ಯತಾಂ ವಿವೇಕದಿಂದ ಪ್ರಯತ್ನ ಪೂರ್ವಕವಾಗಿ ಯಾವಾಗಲೂ ಅನುಸಂಧಾನ ಮಾಡುತ್ತಿರಬೇಕು. ಇದು ಪ್ರಯತ್ನ ಪೂರ್ವಕವಾಗಿ ಮಾಡಬೇಕಾಗಿರುವ ಸಾಧನ. ಇದನ್ನೇ ಭಗವಾನ್ ಯಾಜ್ಞವಲ್ಕ್ಯ ಮಹರ್ಷಿಗಳು ಅವರ ಪ್ರಿಯ ಪತ್ನಿಯಾದ ಯಾರವಳು ಮೈತ್ರಿ ಉಪದೇಶ ಮಾಡಿದ್ದಾರೆ. ಏನಂತ? ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮ ವೈ ಅರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಇದನ್ನೆಲ್ಲ ನೋಡ್ತಾ ಇದ್ದಾಗ ನನ್ನ ಮನಸ್ಸಿಗೆ ಒಂದು ಸಂಕಲ್ಪ, ಕಲ್ಪನೆ ಬರ್ತಾ ಇರುತ್ತೆ. ಇಂಥ ವಾಕ್ಯಗಳನ್ನ ಪ್ರಿಂಟ್ ಮಾಡಿಸಿ ಅರ್ಥವನ್ನು ಬರೆದು ಲಕ್ಷಗಟ್ಟಲೆ ಪ್ರತಿ ಪ್ರಿಂಟ್ ಮಾಡಿಸಿ ಎಲ್ಲ ಸಾಧು ಸನ್ಯಾಸಿಗಳಿಗೂ ಕೊಡ್ಬೇಕು. ಇವತ್ತು ಎಷ್ಟು ಜನ ಸನ್ಯಾಸಿಗಳು ಅಂತಿದ್ದಾರೋ, ನನ್ನ ಅಂದಾಜ ನಮ್ಮ ಭಾರತ ದೇಶದಲ್ಲಿ ಸನ್ಯಾಸಿಗಳು 5 ಲಕ್ಷ ಜನ ಇದ್ದಾರೆ. 5 ಲಕ್ಷ ಪ್ರತಿ ಪ್ರಿಂಟ್ ಮಾಡಿಸ್ಬಿಟ್ಟು ಒಂದು ಪುಟ್ಟ ಪುಸ್ತಕ ಏನಂತ ಸನ್ಯಾಸಿ ಗುಂಗವರಿಗೆ ಹಿತೋಪದೇಶ ಮಾಡಿಬಿಟ್ಟು ಇಂಥ ವಾಕ್ಯವನ್ನೆಲ್ಲ ಕೊಟ್ಟು ವಿಚಾರ ಮಾಡ್ರಪ್ಪ ಅಂದ್ರೆ ಅವರೆಲ್ಲರೂ ಬ್ರಹ್ಮಜ್ಞಾನಿಗಳಾಗ್ಬಿಟ್ರೆ ಇಡೀ ಪ್ರಪಂಚವೇ ಉದ್ಧಾರ ಆಗುತ್ತೆ. ಸನ್ಯಾಸವಿರುವುದೇ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಕಾಷಾಯ ವಸ್ತ್ರವನ್ನ ಧರಿಸಿರುವಂತಹದ್ದೇ ವೇದಾಂತ ಚಿಂತನೆಗೋಸ್ಕರವಾಗಿ ಅಂತವ್ರು ಮಾಡ್ಬೇಕು. ಯಾಕೆ ಅಂದ್ರೆ ನಾಳೆ ಎನ್ನ ಬೇಡ, ಈ ಪಕ್ಷಮಾಸ ಕಳೆದು ಬಿಡ್ಲಿ. ಪಕ್ಷಮಾಸ ಕಳೆದು ಬಿಟ್ಟು ಆಶ್ವೇಯ ಮಾಸ ಬಂದಾಗ ನಾನು ಈ ವಿಜಯಾದಶಮಿ ಬರುತ್ತಲ್ಲ, ಆಶ್ವೇಯ ಶುದ್ಧ ದಶಮಿ, ಅವತ್ತಿನಿಂದ ವೇದಾಂತ ಚಿಂತನೆ ಪ್ರಾರಂಭ ಮಾಡೋಣ ಎನ್ನ ಬೇಡ. ಅಲ್ಲಿವರೆಗೆ ನೀವು ಬದುಕಿರ್ತೀಯ ಅಂತ ಏನ್ ಗ್ಯಾರಂಟಿ? 3 ದಿನಕ್ಕೆ ಸ್ಥಳವು. ಈ ಜಗತ್ತು ಒಂದು ಛತ್ರದಂತೆ. ಇದು ನಮ್ಮದಲ್ಲ. ಆತ್ಮನ ದೃಷ್ಟಿಯಿಂದಲಾದರೋ ಈ ದೇಹವೂ ಒಂದು ಛತ್ರವೇ, ಅಶಾಶ್ವತ. ನಾನು ನನ್ನದೆಂಬ ಅಭಿಮಾನವನ್ನು ಬಿಟ್ಟು ಸೇವಾಬುದ್ಧಿಯಿಂದ ಪರೋಪಕಾರವನ್ನು ಮಾಡುತ್ತಾ ವೇದಾಂತ ಶ್ರವಣವನ್ನೂ ಮಾಡುತ್ತಿದ್ದರೆ ಮಂಗಲಕರವಾದ ಪರಮಾತ್ಮನನ್ನೇ ಹೊಂದುವುದು ಸಿದ್ಧ. ಅನಿತ್ಯಾನಿ ಶರೀರಾಣಿ ವಿಭವಾ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಜ್ಞಾನ ಸಂಗ್ರಹ ಎಂದಿದ್ದಾರೆ ವಿವೇಕಿಗಳು. ಕಠೋಪನಿಷತ್ತಾದರೋ ರಥದ ದೃಷ್ಟಾಂತವನ್ನು ಕೊಡುತ್ತಾ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಎಂದು ಮುಂತಾಗಿ ಹೇಳುತ್ತಿದೆ.
ಮೂರೇ ದಿನಕ್ಕೆ ಸ್ಥಳವು ದೊರಕುವ ಛತ್ರವಿದಣ್ಣ, ಹೊರಡಬೇಕು ಬಂದವರು ಇರುವುದಕ್ಕೆಡೆ ಇಲ್ಲಣ್ಣ. ಮೂರೇ ದಿನಕ್ಕೆ ಸ್ಥಳವು ದೊರಕುವ ಛತ್ರವಿದಣ್ಣ, ಹೊರಡಬೇಕು ಬಂದವರು ಇರುವುದಕ್ಕೆಡೆ ಇಲ್ಲಣ್ಣ, ಇರುವುದಕ್ಕೆಡೆ ಇಲ್ಲಣ್ಣ. ಇರುವುದಕ್ಕೆಡೆ ಇಲ್ಲಣ್ಣ, ಮರಣವು ನಿಶ್ಚಿತವಿದಕ್ಕೆ, ಬರಿದೆ ಹಗೆತನವೇಕೆ, ಬರಿದೆ ಪ್ರೀತಿಯದೇಕೆ. ಇರುವುದಕ್ಕೆಡೆ ಇಲ್ಲಣ್ಣ, ಮರಣವು ನಿಶ್ಚಿತವಿದಕ್ಕೆ, ಬರಿದೆ ಹಗೆತನವೇಕೆ, ಬರಿದೆ ಪ್ರೀತಿಯದೇಕೆ. ಸರ್ವರೊಳೀಶನ ಕಾಣು ಹರಿ ನಿನ್ನಲ್ಲಿ ತಿಳಿಜೋಕೆ, ಬರುವವ ದೇಟಕ್ಕೆ ಮಾಡು ಇರುವಿ ಮೂರೇ ದಿನಕ್ಕೆ. ಸರ್ವರೊಳೀಶನ ಕಾಣು ಹರಿ ನಿನ್ನಲ್ಲಿ ತಿಳಿಜೋಕೆ, ಬರುವವ ದೇಟಕ್ಕೆ ಮಾಡು ಇರುವಿ ಮೂರೇ ದಿನಕ್ಕೆ, ಇರುವಿ ಮೂರೇ ದಿನಕ್ಕೆ. ಇರುವಿ ಮೂರೇ ದಿನಕ್ಕೆ, ಭರವಸೆ ಇಲ್ಲ ಪರಾಕೆ, ಬರುವರು ಬಹಳವಿರುವರು ಬರಿದೆ ಕರೆ ಕರೆಯೇಕೆ. ಇರುವಿ ಮೂರೇ ದಿನಕ್ಕೆ, ಭರವಸೆ ಇಲ್ಲ ಪರಾಕೆ, ಬರುವರು ಬಹಳವಿರುವರು ಬರಿದೆ ಕರೆ ಕರೆಯೇಕೆ. ಹರಡಲಿ ಕನುವಾಗಿರು ನೀ ಕರೆ ಬರುವುದು ದಿನ ದಿನಕ್ಕೆ, ಹರಿಯನು ನೆನೆಯುತ್ತ ಹೊರಡು ಬರುವುದು ಶಾಂತಿಯು ಮನಕ್ಕೆ. ಹೊರಡಲಿ ಕನುವಾಗಿರು ನೀ ಕರೆ ಬರುವುದು ದಿನ ದಿನಕ್ಕೆ, ಹರಿಯನು ನೆನೆಯುತ್ತ ಹೊರಡು ಬರುವುದು ಶಾಂತಿಯು ಮನಕ್ಕೆ, ಬರುವುದು ಶಾಂತಿಯು ಮನಕ್ಕೆ. ಮನಕ್ಕೆ ಶಾಂತಿ ಬಹುದಣ್ಣ, ಮನೆಯನ್ನು ಸ್ವಚ್ಛವಿಡಣ್ಣ, ನನದೆಂಬುದ ಮರೆಯಣ್ಣ, ಜನರ ಸೇವೆಯ ಸಗಣ್ಣ. ಮನಕ್ಕೆ ಶಾಂತಿ ಬಹುದಣ್ಣ, ಮನೆಯನ್ನು ಸ್ವಚ್ಛವಿಡಣ್ಣ, ನನದೆಂಬುದ ಮರೆಯಣ್ಣ, ಜನರ ಸೇವೆಯ ಸಗಣ್ಣ. ಘನಶಂಕರ ಗತಿಯಣ್ಣ, ಬಿನುಪು ಬುದ್ಧಿ ಬಿಡು ಮುನ್ನ, ನಿನ ಸಂಸಾರದ ಬಣ್ಣ ದಿನ ಮೂರರ ಬಾಳಣ್ಣ. ಘನಶಂಕರ ಗತಿಯಣ್ಣ, ಬಿನುಪು ಬುದ್ಧಿ ಬಿಡು ಮುನ್ನ, ನಿನ ಸಂಸಾರದ ಬಣ್ಣ ದಿನ ಮೂರರ ಬಾಳಣ್ಣ. ಮೂರೇ ದಿನಕ್ಕೆ ಸ್ಥಳವು ದೊರಕುವ ಛತ್ರವಿಡಣ್ಣ, ಹೊರಡಬೇಕು ಬಂದವರು ಇರುವುದಕ್ಕೆಡೆ ಇಲ್ಲಣ್ಣ, ಇರುವುದಕ್ಕೆಡೆ ಇಲ್ಲಣ್ಣ. ಮೂರೇ ದಿನಕ್ಕೆ ಸ್ಥಳವು ದೊರಕುವ ಛತ್ರವಿದಣ್ಣ, ಹೊರಡಬೇಕು ಬಂದವರು ಇರುವುದಕ್ಕೆಡೆ ಇಲ್ಲಣ್ಣ, 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 ಇರುವುದಕ್ಕೆಡೆ ಇಲ್ಲಣ್ಣ.
ನಾತಿ ದೂರೇ ನೃಣಾಂ ಮೃತ್ಯು. ನೃಣಾಂ ಇದು ಋಕಾರ ಅಂತಹ ಪುಲ್ಲಿಂಗ. ನೃ ಶಬ್ದ ಚೆನ್ನಾಗಿದೆ. ನರಾಣಾಮ ಅಂತ ಹೇಳಲಿಲ್ಲ. ನರ ಎನ್ನುವ ಮತ್ತೊಂದು ಶಬ್ದ ಇದೆ. ನರಹ ನರವು ನರಹ. ಅಕಾರ ಅಂತ ಪುಲ್ಲಿಂಗ, ಇದು ನೃಕಾರ ಅಂತ ಪುಲ್ಲಿಂಗ. ನರವು ನರಹ ಚೆನ್ನಾಗಿದೆ. ನರಂ ನರವು ನೃನು. ನರ ನೃಭ್ಯಾಂ ನೃಭಿ. ನರೇ ನೃಭ್ಯಾಂ ನೃಭ್ಯ. ನು ನೃಭ್ಯಾಂ ನೃಭ್ಯ. ನು ನೃೋಹ ನೃಣಾಂ. ನರಿ ನೃೋಹ ನೃಷು. ನೃಣಾಂ ಮನುಷ್ಯರಿಗೆ ಗಂಡು ಹೆಣ್ಣು ಹೇಳಲಿಲ್ಲ. ಹಿಂದೆಗಳು ಕ್ರಿಶ್ಚಿಯನ್ ಹೇಳ್ತಾರೆ ಎಲ್ಲ ಮಾನವರಿಗೂ ಮೃತ್ಯು ಮರಣವು ನ ಅತಿ ದೂರೇ ದೂರದಲ್ಲಿ ಅಲ್ಲ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಅಲ್ವೇ ನಿಶ್ವಾಸೇ ನಹಿ ವಿಶ್ವಾಸ ಕದಾ ರುದ್ಧೋ ಭವಿಷ್ಯತಿ ಬ್ರಹ್ಮೈಕಂ ಪ್ರವಿಚಿಂತ್ಯತಾಂ. ಯಾವ ಕ್ಷಣದಲ್ಲಿ ಯಾವ ಮನುಷ್ಯನಿಗೆ ಎಲ್ಲಿಂದ ಹೇಗೆ ಯಾವಾಗ ಮರಣ ಬರುತ್ತದೆಯೋ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಮರಣದ ಚಿಂತನೆಯನ್ನ ಕೈಬಿಟ್ಟು ಬ್ರಹ್ಮೈಕಂ ಪ್ರವಿಚಿಂತ್ಯತ, ಬ್ರಹ್ಮವಂದನೆ ಚಿಂತನೆ ಮಾಡ್ತಾ ಇರಪ್ಪ. ನಾತಿ ದೂರೇ ನೃಣ ಮೃತ್ಯು ಇತಿ ವೇದಾಂತ ವಿನಿಮಹ. ನನ್ನ ವ್ಯಾಖ್ಯಾನವಾಗಿ ನನ್ನ ಗುರುಗಳ ಉಪನ್ಯಾಸ ಇದು. ಈ ಇದಕ್ಕೆ ಗುರುಗಳ ವ್ಯಾಖ್ಯಾನವನ್ನು ಓದ್ತೇನೆ. ಭಾವಬೋಧಿನಿ ಸುಪ್ತೇ ಇತಿ ಸ್ಪಷ್ಟಾರ್ಥ ಶ್ಲೋಕ. ಇದು ಬಹುವ್ರೀಹಿ ಸಮಾಸ. ಶ್ಲೋಕ ಸ್ಪಷ್ಟಾರ್ಥ ಸ್ಪಷ್ಟ ಅರ್ಥ ಯಸ್ಯ ಸಹ ಸ್ಪಷ್ಟಾರ್ಥ ಶ್ಲೋಕ. ಈ ಶ್ಲೋಕವು ಸ್ಪಷ್ಟವಾದ ಅರ್ಥವನ್ನ ಉಳ್ಳದ್ದಾಗಿದೆ. ದಿ ಮೀನಿಂಗ್ ಆಫ್ ದ ಶ್ಲೋಕ ಈಸ್ ಕ್ವೈಟ್ ಈಸಿ, ಲೆಜಿಬಲ್, ಅಂಡರ್ಸ್ಟ್ಯಾಂಡಬಲ್. ಇದು ಸುಲಭವಾದ ಶ್ಲೋಕ, ಅನ್ವಯಾನುಕ್ರಮದಲ್ಲಿಯೇ ಇರುವಂತಹ ಶ್ಲೋಕ, ಅರ್ಥವಾಗುವ ಶ್ಲೋಕ. ಸುಪ್ತೇರುತ್ಥಾಯ ಸುಪ್ತ್ಯಂತಮಿತಿ ಸಾದರಂ ನೈರಂತರ್ಯೇಣ ಚಿಂತನೆ ಕ್ಷಿಪ್ರಮೇವ ಜ್ಞಾನಮುದೇಶ್ಯತಿ ಇತಿ ಜ್ಞಾಪನಾರ್ಥಂ. ಚೆನ್ನಾಗಿದೆ. ಇಲ್ಲಿ ಸುಪ್ತೇರುತ್ಥಾಯ ಸುಪ್ತ್ಯಂತಂ ಅಂತ ಹೇಳಿದ್ದಾಗ ಎಷ್ಟು ಗಂಟೆ ಅಂತ ಯೋಚನೆ ಮಾಡಬಾರ್ದು. ಬೆಳಿಗ್ಗೆ 4 ಗಂಟೆ ಹೇಳ್ತೇನೆ, ರಾತ್ರಿ 10 ಗಂಟೆ ಮಲಿಕೋತೇನೆ, ಸುಮಾರು 20 ಗಂಟೆ ಆಯ್ತು ಯೋಚನೆ ಮಾಡಬೇಕು. ಸುಪ್ತೇರುತ್ಥಾಯ ಸುಪ್ತ್ಯಂತಂ ಅನ್ನುವ ಮಾತಿನ ಸ್ವಾರಸ್ಯ ಸಾದರಂ ಆದರದಿಂದ ನೈರಂತರ್ಯೇಣ ಚಿಂತನೆ, ಅಷ್ಟೇ ಸ್ವಾರಸ್ಯ. ಊಟ ತಿಂಡಿ ಮಾಡಬಾರ್ದು ಅಂತ ಅರ್ಥವೇ. ಸ್ನಾನ ಮಾಡಬಾರ್ದು, ಸ್ವಲ್ಪ ಸ್ನಾನ ಮಾಡಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಯಾರು? ಸುಬ್ರಾಯ ಶರ್ಮಾಜಿ ಹೇಳಿದ್ರು ಸ್ನಾನ ಮಾಡಬಾರ್ದಂತೆ, ಸಂಧ್ಯಾ ವಂದನೆ ಮಾಡಬಾರ್ದಂತೆ, ಜಪ ಮಾಡಬಾರ್ದಂತೆ ಅಂತ. ಹಾಗರ್ಥ ಅಲ್ವೇ ಅಂತ. ಸುಪ್ತೇರುತ್ಥಾಯ ಸುಪ್ತ್ಯಂತಂ ಅನ್ನುವ ಮಾತಿಗೆ ನೈರಂತರ್ಯ ಅನಾತ್ಮ ಚಿಂತನೆಯನ್ನ ಕೈಬಿಟ್ಟು ಏನೋ ಯಥಾಶಕ್ತಿ ಯಥಾ ಯೋಗ ಯಥಾ ಸಮಯ ವ್ಯವಹಾರವನ್ನು ಮಾಡಿಕೊಂಡು ನೈರಂತರ್ಯೇನ ಯಾವಾಗ ಕಂಟಿನ್ಯೂಸ್ಲಿ. ಇದಕ್ಕೆ 100 ಉದಾಹರಣೆ ಕೊಡ್ತೀನಿ. ಒಬ್ಬ ಹುಡುಗ BE ಪಾಸ್ ಮಾಡಿದ್ದಾನೆ ಫಸ್ಟ್ ರ್ಯಾಂಕ್ ಅಲ್ಲಿ. ಅಮೆರಿಕಾದಲ್ಲಿ ಓದುವುದಕ್ಕೆ ಸೀಟ್ ಸಿಕ್ಕಿದೆ. ನೆಕ್ಸ್ಟ್ ಮಂತ್ ಹೋಗ್ಬೇಕು. ಇನ್ನು 40 ದಿವಸ ಇದೆ. ಅವನು 40 ದಿವಸ ಎಷ್ಟು ಚಿಂತನೆ ಮಾಡ್ತಿರ್ತಾನೆ ನೋಡಿ. ಅಮೆರಿಕಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲಿ ಕಾಲೇಜ್ ಇದೆ, ಅಲ್ಲಿ ಯೂನಿವರ್ಸಿಟಿ ಇದೆ, ಸ್ನೇಹಿತೆಲ್ಲ ಬರ್ತಾ ಇದ್ದಾರೆ, ಕಷ್ಟಪಟ್ಟು ಓದ್ತೇನೆ, 1 ವರ್ಷ ಓದ್ಬಿಟ್ರೆ MS ಆಗ್ಬಿಡುತ್ತೆ, ಅಲ್ಲಿಗೆ ಅಪ್ಲೈ ಮಾಡ್ತೇನೆ, ಕೆಲಸ ಸಿಕ್ಕುತ್ತೆ, 1 ವರ್ಷದಲ್ಲಿ ನಮ್ಮಪ್ಪ ಸಾಲ ಮಾಡಿದಾರಲ್ಲ, ಸಾಲ ಮೇಲೆ ಎಷ್ಟು ಯೋಚನೆ ಮಾಡ್ತಾನೆ. ಹೌದಾ? ಅದೇ ತರಹ ನಾನು ಬ್ರಹ್ಮವಾಗಿದ್ದೇನೆ, ಈ ಪ್ರಪಂಚವೆಲ್ಲವೂ ಬ್ರಹ್ಮದ ಕಾರ್ಯವಾದ್ದರಿಂದ ಬ್ರಹ್ಮವೇ ಆಗಿದೆ, ಬ್ರಹ್ಮ ಬಂದ್ಬಿಡಿ ಯಾವುದೂ ಇಲ್ಲ. ಇಂಥ ಸಂದೇಶಗಳನ್ನ ನೈರಂತರ್ಯೇನ ನಿರಂತರಸ್ಯ ಭಾವ ನೈರಂತರ್ಯಂ, ನಿರಂತರವಾಗಿ ಚಿಂತನೆ, ಮನಸ್ಸಿನಲ್ಲಿ ವಸ್ತು ತಂತ್ರಜ್ಞಾನವನ್ನು ಚಿಂತನೆ ಮಾಡ್ತಾ ಬಂದರೆ
ಕ್ಷಿಪ್ರಮೇವ ಜ್ಞಾನಮುದೇಶ್ಯತಿ, ಬಹಳ ಬೇಗನೆ ಅಂತವನಿಗೆ ಬ್ರಹ್ಮಜ್ಞಾನ ಉಂಟಾಗಿ ಬಿಡುತ್ತದೆ. ಸಮ್ಯಕ್ ದರ್ಶನಾತ್ ಕ್ಷಿಪ್ರಮೇವ ಜ್ಞಾನಮುತ್ಪದ್ಯತೆ ಇತಿ ಶ್ರುತಿಸ್ಮೃತಿ ನ್ಯಾಯ ಪ್ರಸಿದ್ಧ ಸುನಿಶ್ಚಿತೋರ್ಥ ಅಂತ ಬರೆದಿದ್ದಾರೆ ಗೀತಾ ಭಾಷ್ಯದಲ್ಲಿ. ಎಲ್ಲಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇನಾಧಿಗಚ್ಚತಿ. 4ನೇ ಅಧ್ಯಾಯ 39ನೇ ಶ್ಲೋಕ ಅಂತ ಕಾಣಿಸುತ್ತೆ. ತಪ್ಪಿದ್ರೆ ಕ್ಷಮಿಸಿ ನೋಡಿ, ಆಮೇಲೆ ಅಲ್ಲಿ ಭಾಷ್ಯದಲ್ಲಿ ಬರೆದಿದ್ದಾರೆ. ಗುರುಗಳು ಭಾಷ್ಯ ಪಂಕ್ತಿಗಳ ರೆಪ್ಲಿಕಾ ಅದು ನೋಡಿದರೆ ಎಷ್ಟು ಭಾಷ್ಯ ಪಂಕ್ತಿಗಳನ್ನು ಗುರುಗಳ ಮನಸ್ಸಿನಲ್ಲಿ ಇಟ್ಕೊಂಡು ಬೇಕು ಅನ್ಸುತ್ತೆ. ಇಟ್ಕೊಳ್ಳೋದೇನು, ಗುರುಗಳೇ ಶಂಕರರು, ಶಂಕರರೇ ಗುರುಗಳಾದ್ದರಿಂದ ಯಾವ ಕಷ್ಟವೂ ಇಲ್ಲ. ಒಟ್ಟಿನಲ್ಲಿ ಯಾರು ಯಾವಾಗಲೂ ವೇದಾಂತಾರ್ಥವನ್ನೇ ಚಿಂತನೆ ಮಾಡ್ತಾ ಇರ್ತಾರೋ ಅಂಥವರಿಗೆ ಬಹಳ ಬೇಗನೆ ಜ್ಞಾನವು ಉಂಟಾಗುತ್ತದೆ ಎನ್ನುವುದನ್ನ ತಿಳಿಸುವುದಕ್ಕಾಗಿ ಸುಪ್ತೆ ವೃತ್ತಾಯ ಸುಪ್ತೆ ಅಂತ ಹೇಳಿದೆ. ತಪ್ಪರ್ಥ ಮಾಡ್ಕೋಬಾರ್ದು. ಎದ್ದಾಗಿನಿಂದ ರಾತ್ರಿ ಮಲಗಿಕೊಳ್ಳುವ ಮಲಗಿ ಅಂದ್ರೆ ಸ್ನಾನ ಮಾಡಬಾರ್ದು, ಮಲ ಮೂತ್ರ ವಿಸರ್ಜನೆ ಮಾಡಬಾರ್ದು, ಊಟ ತಿಂಡಿ ಮಾಡಬಾರ್ದು ಅನ್ನುವಂತ ಅಬದ್ಧಾರ್ಥವನ್ನ ಮಾಡಿಕೊಳ್ಳಬಾರದು. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾನ ಬಹುನಾ ಶ್ರುತೇನ ಯಮೇ ವೈಷ ವೃಣತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣತೆ ತನು ಸ್ವಾಮಿಂದು ಮುಂಡಕೋಪನಿಷತ್ ಹೇಳ್ತಾ ಇದೆ ಇತ್ಯಾದಿ ಶ್ರುತಿದಿಂದಿ ಮಾತು. ಆದ್ದರಿಂದ ಎಲ್ಲ ಮಾನವರು ತತ್ವ ಜಿಜ್ಞಾಸು ಸಾಧಕರಾಗಿ ಬ್ರಹ್ಮ ವಿಚಾರವನ್ನೇ ಮಾಡುತ್ತಾ ತತ್ವ ವಿಚಾರವನ್ನೇ ಮಾಡ್ತಾ ಇದ್ರೆ ಶರೀರ ಬಿದ್ದೋಯ್ತು, ಸತ್ತೋದ, ಹೋಗಿ ಬಿಡಿ. ಶರೀರ ಸತ್ತೋದ ಮಾತ್ರಕ್ಕೆ ನನಗೆ ಮರಣವಿಲ್ಲ. ಜೀವಾಪೇತಂ ಬಾಬ ಶರೀರಂ ಕೆಲೇದಂ ಮ್ರಿಯತೆ ನತ್ತು ಜೀವೋ ಮ್ರಿಯತೆ. ಹೌದಾ? ಜೀವನ ಸಾಯುವುದಿಲ್ಲ. ಜೀವನ ಅನ್ಕೊಂಡು ಶರೀರ ಸತ್ತೋಯ್ತು. ನೋಡಿ, ಸತ್ತೋಗ್ಬಿಟ್ರೆ ಮುಂದೇನು ಮಾಡಕ್ಕಾಗತ್ತೆ? ಒಬ್ಬ ಮನುಷ್ಯ ಬರೀ ಕೆಟ್ಟ ಕೆಲಸ ಮಾಡ್ತಾ ಇದ್ದ, ಒಂದೂ ಒಳ್ಳೆ ಕೆಲಸ ಮಾಡ್ಲಿಲ್ಲ, ಸತ್ತೋದ. ಸತ್ತೋದ್ಮೇಲೆ ಅವನನ್ನ ತುಂಬಾ ಜನ ಹೊಗಳ್ತಾರೆ, ಬಹಳ ದೊಡ್ಡವನು ಅಂತ ಹೇಳ್ತಿ. ಏನ್ ಪ್ರಯೋಜನವಾಯ್ತು? ಅವನನ್ನು ಹೊಗಳಿದ್ರೂ ಪ್ರಯೋಜನವಿಲ್ಲ, ತೆಗಳಿದ್ರು ಅವನಿಗೇನ್ ಕೇಳಿಸುತ್ತಾ? ಸತ್ತ ಹೆಣಕ್ಕೆ ಏನು, ಆ ಹೆಣಕ್ಕೆ ನೀವೆಷ್ಟು ಅಲಂಕಾರ ಮಾಡಿ ಹೆಣವನ್ನ ಒಂದ್ಗೆರೆ ಹೂತ್ಬಿಟ್ಟು ಅರಮನೆಗೆ ಪೂಜೆ ಮಾಡಿ ಆ ಹೆಣಕ್ಕೇನು ಗೊತ್ತಾಗಲ್ಲ. ಆದ್ದರಿಂದ ಬದುಕಿರುವ ಪ್ರಯತ್ನ ಮಾಡಬಾರಪ್ಪ. ಇದನ್ನು ಉಪನಿಷತ್ ಹೇಳ್ತಾ ಇದೆ. ಇಹ ಚೇದವೇದಿ ದಥ ಸತ್ಯಮಸ್ತಿ ನಚೇದಿ ಹಾವೇದೀತಿ ಮಹತಿ ವಿನಷ್ಟಿ. ಮಗು ಬದುಕಿರುವಾಗ, ಆರೋಗ್ಯವಾಗಿರುವಾಗ, ಶರೀರ ಗುಂಡ್ಕಲ್ಲಿರುವಾಗ ವಿಚಾರವನ್ನು ಮಾಡು. ಅಟ್ಲೀಸ್ಟ್ ವೇದಾಂತ ಪ್ರವಚನಗಳನ್ನ ಕೇಳು, ವೇದಾಂತ ವಿಚಾರವನ್ನು ಅರ್ಥ ಮಾಡಿಕೊ. ಸತ್ತೋದ್ಮೇಲೆ ವೇಸ್ಟ್. ಒಂದು ದೊಡ್ಡ ಶ್ರೀಮಂತ ಸತ್ತೋದ, ಒಂದ್ ಆನೆ ಸತ್ತೋಯ್ತು, ಒಂದ್ ಸೊಳ್ಳೆ ಸತ್ತೋಯ್ತು, ಇರುವೆ ಸತ್ತೋಯ್ತು, ಸನ್ಯಾಸಿ ಪುಂಗವ ಸತ್ತೋದ. ಸತ್ತೋದ್ಮೇಲೆ ಎಲ್ಲರೂ ಕೂಡ ಮಣ್ಣು, ಎಲ್ಲವೂ ಪಾಂಚಭೌತಿಕ. ಸತ್ತ ಮೇಲೆ ವಿಚಾರ ಬೇಡ. ಬದುಕಿರುವಾಗ, ಉಸಿರಾಡುತ್ತಿರುವಾಗ, ಭಗವಂತನ ಅನುಗ್ರಹವಿರುವಾಗ ಬ್ರಹ್ಮೈಕಂ ಪರಿಚಿಂತ್ಯತಾಂ. ಬ್ರಹ್ಮ ವಿಚಾರವನ್ನ ಮಾಡು. ಸುಲಭವಲ್ಲ. ವೇದಾಂತ ಪ್ರವಚನಗಳನ್ನ ಶ್ರವಣ ಮಾಡಬೇಕಾದರೂ ಕೂಡ ಸಂಸ್ಕಾರ ಬೇಕಲ್ಲವೇ? ಶ್ರವಣ ಮಾಡೋಣ, ಮನನ ಮಾಡೋಣ, ವಾರಕ್ಕೊಂದ್ ದಿವಸ ಕೂತು ಚಿಂತನೆ ಮಾಡೋಣ. ಮಾಡ್ತಾ ಬಂದರೆ ಅಂತವರಿಗೆ ಕ್ಷಿಪ್ರಮೇವ ಜ್ಞಾನ ಮುದೇಶ್ಯತಿ, ಬಹಳ ಬೇಗನೆ ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನ ಉಂಟಾಯ್ತಾ ದಡ ಸೇರಿದ ಹಾಗೆ. ದೋಣಿ ಹೋಗ್ತಾ ಇದ್ದಾನೆ, ದೋಣಿ ಕೆಪಾಸಿಟಿ 25 ಜನ, 100 ಜನ ಕೂತು ಮಾಡಿದ್ದಾರೆ, ಅಲ್ಲಾಡ್ತಾ ಇದೆ. ನದಿ ಉಕ್ಕು ಖರೀತಾ ಇದೆ. ರಾತ್ರಿ ಸಮಯ, ಅಮಾವಾಸ್ಯ ಸಮಯ. ಸದ್ಯ ದಡ ಸೇರ್ಕೊಂಡು ಸ್ವಾಮಿ ದಡ ಬಂತು, ಇನ್ನು 10 ಅಡಿ ಅಂತ ಹೇಳ್ತಾರೆ ಅಂಬಿಗ. ದಡ ಸೇರಿದ್ರು, ಸದ್ಯ ಎಲ್ಲ ಇಳಿದು ಬಿಡ್ತಾರೆ. ಆದ್ದರಿಂದ
ಈ ಶರೀರ ಎನ್ನುವಂತಹ ದೋಣಿಯಿಂದ ಭಯಂಕರವಾದಂತಹ ಸಂಸಾರ ಸಾಗರವನ್ನ ದಾಟ್ಬಿಡ್ಬೇಕಾದ್ರೆ ಬ್ರಹ್ಮಜ್ಞಾನ ಮಾಡ್ಕೋಬೇಕಪ್ಪ. ನಾಳೆ ಎನ್ನ ಬೇಡ, ಇವತ್ತು ಅಮಾವಾಸ್ಯೆ ಕಳೆದಿನ್ ಬೇಡ, ಮಹಾಲಯ ಪಕ್ಷ ಬೇಡ, ಯಾವುದು ಇಲ್ಲದೆ ಹಿಂದೆ ಈಗಲೇ ಶುಭ ಮುಹೂರ್ತ ಅಂತ ತಿಳ್ಕೊಂಡು ಬ್ರಹ್ಮ ವಿಚಾರವನ್ನು ಮಾಡುತ್ತಾ ಮಾನವ ಜನ್ಮವನ್ನ ಸಾರ್ಥಕಪಡಿಸಿಕೋ ಎನ್ನುವ ಸಂದೇಶವನ್ನ ಉಪದೇಶ ಮಾಡ್ತಾ ಇದ್ದಾರೆ ಶ್ಲೋಕದಲ್ಲಿ. ಸುಪ್ತೇರುತ್ಥಾಯ ಸುಪ್ತ್ಯಂತಂ ಬ್ರಹ್ಮೈಕಂ ಪ್ರವಿಚಿಂತ್ಯತ ನಾತಿ ದೂರೇಂದ್ರನಾಂ ಮೃತ್ಯು ಇತಿ ವೇದಾಂತ ಡಿಂಡಿಮಃ. ವೇದಾಂತ ಡಿಂಡಿಮಾಸ್ತತ್ವಂ ಏಕಮುದ್ಘೋಷಯಂತಿ ಯತಿ ಆಸ್ತಾಂ ಪುರಸ್ತಾತ್ ತತ್ತೇಜೋ ದಕ್ಷಿಣಾಮೂರ್ತಿ ಸಂಹಿತಂ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.